ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ ಹೇಳು ಪರಿ. ಪಾಪ ಅವಳ ಗಾಬರಿಲಿ ನಿಮಗೆ ಹೇಳೋಕ್ಕಾಗದೆ ಸುಮ್ಮನಾಗ್ಬಿಟ್ಲು. ವೇದಾಂತಕ್ಕೆ ಫೋನ್ ಮಾಡಿ ಹೇಳಿದ್ಲು. ಅವನು ದೇವ್ರ ಥರ ಬಂದು ನನ್ನನ್ನು ಕಾಪಾಡ್ದ. ಏನೋ ಒಟ್ಟಿನಲ್ಲಿ ಒಳ್ಳೇದಾಯ್ತಲ್ಲ, ಅಷ್ಟು ಸಾಕು. ನೀವಾದರೆ ಭಯ ಪಟ್ಕೊಂಡು ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ರಿ ಅಷ್ಟೇ. ಬರೀ ಇನ್ನು ಎಲ್ಲಿಗೆ ಕರ್ಕೊಂಡು ಹೋಗೋದಕ್ಕಾಗತ್ತೆ? ಆಸ್ಪತ್ರೆಗೆ ತಾನೇ ಕರ್ಕೊಂಡು ಹೋಗ್ಬೇಕು. ಆದರೆ ನಮ್ಮ ವೇದಾಂತು ಡಾಕ್ಟರ್ನೇ ಮನೆಗೆ ಕರ್ಕೊಂಡು ಬಂದ. ಆಸ್ಪತ್ರೆನೇ ಮನೆಗೆ ಬಂದಿರೋ ಥರ ಆಯಿತು. ದೇವರು ದೊಡ್ಡವನು ಪರಿ, ಅಂತೂ ನೀನು ಕಾಪಾಡ್ಬಿಟ್ಟ. ಆ ದೇವರು ನಮ್ಮ ವೇದಾಂತ ರೂಪದಲ್ಲೇ ಬಂದಿದ್ದ ಅನ್ಸುತ್ತೆ. ಹೌದು, ಈಗ ಹೇಗೆ? ಏನು ತೊಂದರೆ ಇಲ್ಲ ತಾನೇ? ಈಗ ಪರವಾಗಿಲ್ಲ ರೀ, ಸ್ವಲ್ಪ ಆರಾಮಾಗಿದ್ದೀನಿ. ಹಾಂ, ನಾಡಿದ್ದು ನಮ್ಮ ಅದಿತಿನ ನೋಡೋಕ್ಕೆ ಆ ಹುಡುಗನ ಮನೆಯವ್ರು ಬರ್ತಿದ್ದಾರೆ. ನೀವು ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಅದ್ರ ಕಡೆ ಗಮನ ಕೊಡಿ, ಆಯ್ತಾ? ಈ ಪರಿ ಇಷ್ಟೊತ್ತು ಎದೆ ನೋವು ಅಂತಿದ್ದೋಳು ಅದಿತಿನ ನೋಡಕ್ ಗಂಡು ಬರ್ತಾನೆ ಅಂತ ಆಗ್ಲೇ ಸಂಭ್ರಮ ಪಡ್ತಿದ್ದಾಳಲ್ಲ, ಆಶ್ಚರ್ಯ ಅನ್ಸುತ್ತೆ. ಬರೀ ನೀನೇನೇ ಹೇಳ್ತಾ ಇದೆಯಾ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೂ ಇಷ್ಟೆಲ್ಲ ನಿನ್ನ ಕೈಲಿ ಹೇಗೆ ಸಾಧ್ಯ ಆಯಿತು? ನೀವು ಯಾವುದ್ರ ಬಗ್ಗೆ ಹೇಳ್ತಿದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಕೇಳಿದೆ ಅದಿತಿಗೆ ಮದುವೆ ಮಾಡಬೇಕು ಅಂತ ನೀನು ಯಾವಾಗ ನಿರ್ಧಾರ ಮಾಡಿದೆ? ಒಂದು ಹೆಣ್ಣಿನ ತಂದೆ ಆಗಿ ಈ ಮನೆ ಯಜಮಾನ ಆಗಿ ನಾನೊಬ್ಬ ಇದ್ದೀನಿ ಪರಿ. ನಾನೊಂದೊಂದು ಮಾತು ಕೇಳಬಹುದಾಗಿತ್ತಲ್ವಾ? ಅದು ಅಲ್ಲದೆ ನಾಡಿದ್ದೆ ಹೆಣ್ಣೋಡೋ ಶಾಸ್ತ್ರನ ಫಿಕ್ಸ್ ಮಾಡಿದ್ಯಾ? ಎಲ್ಲ ನೀವೇ ನಿರ್ಧಾರ ಮಾಡಿದ್ರೆ ನಾನೇನು ಅಂದ್ಕೋಬೇಕು? ನನಗೆ ಯಾಕೋ ಇದೆಲ್ಲ ಅಯೋಮಯ ಅನ್ನಿಸ್ತಾ ಇದೆ. ಬರೀ ನಿನ್ನ ಆತಂಕ ನನಗೇನು ಅಂತ ಅರ್ಥ ಆಗತ್ತೆ. ಆದ್ರೆ ಇದೆಲ್ಲ ದಿಢೀರಂತ. ರೀ, ನನ್ನ ಸಂಕಟನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಹೆಣ್ಣೆತ್ತವರು, ನಮ್ಮ ಕಣ್ಮುಂದೆನೆ ನಮ್ಮ ಹೆಣ್ಮಕ್ಳ ಬಗ್ಗೆ ಅಕ್ಕಪಕ್ಕದವರೆಲ್ಲ ಮಾತಾಡ್ಕೊಂಡಾಗ ನಮ್ಮ ಮನ್ಸಿಗೆ ಎಷ್ಟು ನೋವಾಗಲ್ಲ ಹೇಳಿ. ನಾನೇನಾದರೂ ಜಾಸ್ತಿ ಮಾತಾಡಿದ್ರೆ ಇವಳು ಅದನ್ನೇ ಮನ್ಸಿಗೆ ಹಚ್ಕೋತಾಳೆ. ಮೊದಲೇ ಆರೋಗ್ಯ ಬೇರೆ ಸರಿ ಇಲ್ಲ. ಇವಳಿಗೆ ಎದುರು ಮಾತಾಡದೆ ಸಂದರ್ಭನ ನಿಭಾಯಿಸೋದೇ ಒಳ್ಳೇದು. ಸರಿ ಬರೀ, ನಿನ್ನಿಷ್ಟ. ನಿಮಗೆ ಹೇಳಿದೆ ನಾನು ಈ ನಿರ್ಧಾರ ತಗೊಂಡೆ ಅಂತ ಬೇಜಾರು ಮಾಡ್ಕೋಬೇಡಿ. ಈಗ ನಮ್ಮ ಅತಿಥಿಗೆ ಬಂದಿರೋದು ತುಂಬ ಒಳ್ಳೆ ಸಂಬಂಧ ರೀ. ನಾವಾಗೆ ಹುಡುಕಿದ್ರು ಇಂಥ ಒಳ್ಳೆ ಸಂಬಂಧ ಸಿಗ್ತಾ ಇರಲಿಲ್ಲ. ಹುಡುಗ ರೂಪ್ ಅಂತ, ಡಾಕ್ಟರ್ ಬೇರೆ, ಸಂಸ್ಕಾರ ಉಳ್ಳವನು. ಅವ್ರ ಅಪ್ಪ ಅಮ್ಮನೂ ಅಷ್ಟೇ ತುಂಬ ಒಳ್ಳೆಯ ಜನ. ನೀವೇನಾದರೂ ಆ ಹುಡುಗನ ನೋಡಿದ್ರೆ ನಮ್ಮ ಹುಡುಗಿನ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಡ್ತೀರ, ಅಷ್ಟು ಒಳ್ಳೆಯವರು. ಇಂಥ ಒಳ್ಳೆಯ ಸಂಬಂಧ ತಾನಾಗೇ ಹುಡ್ಕೊಂಡು ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಂದರೆ ನಾವು ಮದುವೆ ಮಾಡಿಬಿಡೋದು ಒಳ್ಳೇದಲ್ವೇನ್ರಿ? ಹೇಗಿದ್ರು ನಮ್ಮ ವೇದಾಂತಕ್ಕೆ ಈ ವಿಷಯ ಗೊತ್ತಿದೆ ರೀ. ಅವನೇ ಹೇಳ್ದ ಹೆಣ್ಣೋಡ ಶಾಸ್ತ್ರನ ಇಟ್ಕೊಂಬಿಡಿ ಅಮ್ಮ ಅಂತ. ಅವನು ಹೇಳ್ದ ಆ ಹುಡುಗನ ಬಗ್ಗೆ, ಆಮೇಲೆ ಅವರ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ವಿಷಯ ತಿಳ್ಕೊತೀನಿ ಅಂತ. ರೀ, ಇಂಥ ಸಂಬಂಧ ಮತ್ತೆ ಮತ್ತೆ ಬರಲ್ಲ. ಅದು ಕೈ ಬಿಟ್ಟು ಹೋಗಬಾರ್ದು ಅಂತ ನಾಡಿದ್ದೇ ಹೆಣ್ಣೋಡೋ ಶಾಸ್ತ್ರ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀನಿ. ನಮ್ಮ ಅದಿತಿಗೂ ಮದುವೆ ವಯಸ್ಸಾಗಿದಲ್ವಾ, ಯಾವತ್ತಿದ್ರೂ ಮದುವೆ ಮಾಡಲೇಬೇಕಲ್ವಾ? ಅಷ್ಟೇ ಅಲ್ಲ ರೀ, ನಾನು ಯಾರನ್ನು ಪ್ರೀತಿ ಮಾಡ್ತಿಲ್ಲ, ನನಗೆ ಈ ಮದುವೆ ಇಷ್ಟ ಇದೆ ಅಂತ ಅವ್ರ ಭಾವನೆಗಳು ಒಪ್ಪಿಗೆ ಕೊಟ್ಟಿದ್ದಾಳೆ. ಎಲ್ಲರ ಸಮ್ಮತ ಇದ್ದ ಮೇಲೆ ಈ ಮದುವೆ ಮಾಡಿಬಿಡೋದು ಒಳ್ಳೇದಲ್ವಾ? ಇದರಲ್ಲಿ ನಮ್ಮ ಅಳಿಯನ ಪಾತ್ರ ಇದೆ. ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ ಅಂದಮೇಲೆ ನನಗೆ ಯಾವ ಅಭ್ಯಂತರನೂ ಇಲ್ಲ ಪರಿ. ನೀವಿಬ್ರು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ. ನಾಡಿದ್ದೆ ಹೆಣ್ಣೋಡೋ ಶಾಸ್ತ್ರ ಇಟ್ಕೊಳ್ಳೋಣ. ನಾಡಿದ್ದು ಹೆಣ್ಣೋಡೋ ಶಾಸ್ತ್ರಕ್ಕೆ ಏನೇನು ಬೇಕೋ ಎಲ್ಲದನ್ನು ಪಟ್ಟಿ ಮಾಡಿಕೊಡು. ಅದನ್ನೆಲ್ಲ ತಂದುಕೊಟ್ಬಿಟ್ಟು ನಾನು ಡ್ಯೂಟಿಗೆ ಹೋಗ್ತೀನಿ. ಹಾಗೆ ಅಮ್ಮು ಮತ್ತು ಆರ್ತಿಗೂ ವಿಷಯ ತಿಳಿಸ್ಬಿಡು, ಅವರು ಬಂದರೆ ಚೆನ್ನಾಗಿರುತ್ತೆ. ರೀ,
ಅವತ್ತಿನ ದಿನ ಶಾಸ್ತ್ರಕ್ಕೆ ಹೂವು ಹಣ್ಣು ಒಂದಿಷ್ಟು ಸ್ವೀಟು ಖಾರ ತಂದರೆ ಸಾಕು. ನಮ್ಮ ಅಮ್ಮು ಆರತಿ 3 ತಿಂಗಳಿಗಾಗಷ್ಟು ದಿನಸಿನ ತಂದು ಹಾಕಿ ಹೋಗಿದ್ದಾರೆ. ನೀವೇನಪ್ಪ ಅಂದರೆ ಅವತ್ತು ಡ್ಯೂಟಿಗೆ ರಜಾ ಹಾಕಿ ಮನೇಲಿದ್ರೆ ಸಾಕು. ಖಂಡಿತ ಪರಿ, ನಾನು ನಿಮ್ಗಳ ಜೊತೆ ಇರ್ತೀನಿ. ಅಪ್ಪನಾದರೂ ಸಹಾಯ ಮಾಡ್ಬೋದು ಅಂದ್ಕೊಂಡೆ. ಈಗ ಇವರು ಅಮ್ಮನ ಮಾತಿಗೆ ತಲೆ ಆಡಿಸ್ತಿದ್ದಾರೆ ಅಂದರೆ ನಂಗೆ ಯಾರೂ ಸಹಾಯ ಮಾಡೋ ಥರ ಕಾಣ್ತಿಲ್ಲ. ಯಾರು ನನ್ನ ಕೈ ಬಿಟ್ಟರು ಅಪ್ಪ ನನ್ನ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಮಗಳು ಇಷ್ಟ ಕಷ್ಟ ಕೇಳಿದೆ, ಅಪ್ಪ ಅಮ್ಮನ ಮಾತಿಗೆ ಒಪ್ಕೊಂಡ್ಬಿಟ್ರು. ಇನ್ನಂಗೆ ಯಾರು ಆಸರೆನೂ ಸಿಗಲ್ಲ ಅನಿಸ್ತಾ ಇದೆ. ಯಾರು ಹೆಲ್ಪ್ ಮಾಡ್ತಾರೆ, ನನ್ನ ಧ್ರುವನ್ ಮದುವೆ ಮಾಡಿಸ್ತಾರೆ ಅಂತ ಕೂತಿದ್ರೆ ಆಗಲ್ಲ. ನನ್ನ ಪ್ರೀತಿನ ನಾನೇ ಉಳಿಸ್ಕೋಬೇಕು. ಯಾರು ಏನಾದರೂ ಅಂದ್ಕೊಳ್ಳಿ, ನನ್ನ ಧ್ರುವನ್ ಬಗ್ಗೆ ಹೇಳ್ಕೊತೀನಿ. ನನ್ನ ಪ್ರೀತಿನ ಉಳಿಸ್ಕೋತೀನಿ. ಧ್ರುವ ನಾನು ಲವ್ ಮಾಡ್ತಿದ್ದೀವಿ ಅಂದರೆ ಯಾರು ಒಪ್ಕೊಳ್ತಾರೆ? ಧ್ರುವ ಈ ಪರಿಸ್ಥಿತಿಲಿರುವಾಗ ನಾನು ಲವ್ ಮಾಡ್ತಿದ್ದೀನಿ ಅಂದರೆ ಆಸ್ತಿಗೋಸ್ಕರನೇ ಅಂತ ಅಂದ್ಕೊಳ್ಳಲ್ವಾ? ಆ ಲಾಕೆಟ್ ಒಂದೇ ನಂಗೆ ಕಾಪಾಡೋದಕ್ಕೆ ಸಾಧ್ಯ. ಕೆಟ್ಟ ವೇದನ್ ಬಾವಂಗೆ ತೋರಿಸಿ ಧ್ರುವನೇ ನನ್ನ ಹುಡುಗ ಅಂತ ಹೇಳ್ತೀನಿ. ಕರೆಕ್ಟ್. ಯಾಕೆ ಬೇಜಾರಾಗಿ ಕೂತಿದ್ಯಾ? ನೋಡು, ನೀನ್ ಈ ತರ ಬೇಜಾರಾಗಿ ಕೂತಿದ್ರೆ ಮನ್ಸು ಹಾಳಾಗತ್ತೆ ಬಿಟ್ರೆ ಸಮಸ್ಯೆ ಎಲ್ಲ ಬಗೆಹರಿಯಲ್ಲ. ನನ್ನ ಹಣೆಯಲ್ಲಿ ಲವ್ವೇ ಬರ್ದಿಲ್ಲ ಅನ್ಕೊಂಡು ಅಮ್ಮ ಅಪ್ಪ ತೋರ್ಸಿದ ಹುಡುಗನ್ನೇ ಮದ್ವೆ ಆಗು, ಸಂಸಾರ ಮಾಡು. ಅವಾಗ ನಿನ್ಗೂ ಖುಷಿ ಆಗತ್ತೆ, ಅಮ್ಮ ಅಪ್ಪಂಗೂ ಖುಷಿ ಆಗತ್ತೆ. ಲೇ, ಅದ್ನೇನ ಹೇಳಕ್ ನೀನ್ ಯಾವಳೆ? ನನ್ ಮದ್ವೆ ಬಗ್ಗೆ ಇನ್ನೊಂದ್ಸರಿ ಮಾತಾಡಿದ್ರೆ ಹಲ್ಲು ದುರ್ಸ್ಬಿಡ್ತೀನಿ. ಯಾವಳ ಅಂದ್ರೆ ನಾನ್ ನಿನ್ ತಂಗಿ ಕಡೆ ನಂಗೆ ಹೇಳೋ ರೈಟ್ಸ್ ಇದೆ. ನೋಡು, ಈಗ್ಲೂ ಕಾಲ ಮಿಂಚಿಲ್ಲ. ಅಮ್ಮ ಅಪ್ಪ ತೋರ್ಸಿದ ಹುಡುಗನ್ನೇ ಮದ್ವೆ ಆಗು. ನನ್ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಂಗೆ? ನೀನಷ್ಟೇ ಅಲ್ಲ, ಯಾರೇ ಹೇಳಿದ್ರು ನಾನು ಹುಡುಗನ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಅದ್ ಯಾರೇನ್ ಮಾಡ್ಕೊಡ್ತಾವ ಮಾಡ್ಕೊಳ್ಳಿ, ನಾನು ನೋಡೇ ಬಿಡ್ತೀನಿ. ನಾನ್ ಮದ್ವೆ ಅಂತ ಆಗೋದಾದ್ರೆ ಅದು ಧ್ರುವ. ನಾನ್ ಇಷ್ಟಪಡೋ ಹುಡುಗನ ಜೊತೆ ಮಾತ್ರ. ಓ ಹೌದಾ? ನೀನ್ ಲವ್ ಮಾಡಿದ್ದವನೇ ಮದ್ವೆ ಆಗೋದಾದ್ರೆ ಈಗಲೇ ಅಪ್ಪ ಅಮ್ಮನ ಹತ್ರ ಹೋಗಿ ನಾನೊಬ್ಬ ಹುಡುಗನ್ ಪ್ರೀತಿಸ್ತಾ ಇದ್ದೀನಿ, ಅವನೇ ಮದ್ವೆ ಆಗ್ತೀನಿ ಅಂತ ಹೇಳು. ಅದನ್ ಬಿಟ್ಟು ಈ ತರ ಸುಮ್ನೆ ಕೂತ್ರೆ ನಿನ್ ಮನ್ಸಲ್ಲಿರೋದು ಅಪ್ಪ ಅಮ್ಮ ಹೆಂಗ್ ಗೊತ್ತಾಗುತ್ತೆ? ಹೇಳೋದಾಗಿದ್ರೆ ನಾನ್ ಯಾಕೆ ಸುಮ್ನೆ ಕೂತ್ಕೊಳ್ತಿದ್ದೆ? ಅಲ್ಲ ಕಣೆ, ನಿಂಗ ಅಪ್ಪ ಅಮ್ಮನ ಹತ್ರ ಹೇಳಕ್ಕೂ ಧೈರ್ಯ ಇಲ್ಲ, ಭಾವನ ಹತ್ರ ಹೇಳಕ್ಕೂ ಧೈರ್ಯ ಇಲ್ಲ, ಮತ್ತಿನ್ ಯಾರ ಹತ್ರ ಹೇಳ್ಬೇಕು ಅನ್ಕೊಂಡಿದ್ಯಾ? ನೋಡು, ನೀನ್ ಲವ್ ಮಾಡ್ತಿರೋ ವಿಷಯ ಎಲ್ರಿಗೂ ಗೊತ್ತು. ನಿನಗೆ ಹೇಳಕ್ ಧೈರ್ಯ ಇಲ್ಲ ಅಂದ್ರೆ ನನ್ನ ಹತ್ರ ಹೇಳ್ಕೊ. ನಾನೇ ಭಾವನ ಹತ್ರ ಹೋಗಿ ಈಗ ಬರ್ತಿರೋ ಹುಡುಗನ ಕ್ಯಾನ್ಸಲ್ ಮಾಡಿಸಿ ನೀನ್ ಇಷ್ಟಪಟ್ಟಿದ್ ಹುಡುಗನ ಜೊತೆನೆ ಮದ್ವೆ ಮಾಡ್ಸಕ್ ಹೇಳ್ತೀನಿ. ಅದ್ ನೀನ್ ಹೇಳ್ದಷ್ಟು ಈಸಿ ಇಲ್ಲ ಕಣೆ. ನನ್ ಬರೀ ಮದ್ವೆ ಆಗಲ್ಲ ಅಂತ ಹೇಳಿದ್ದಕ್ಕೇನೆ ಅಮ್ಮಂಗೆ ಎದೆ ನೋವು ಬಂತು. ಇನ್ನೇನಾದ್ರೂ ನಾನು ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಅಷ್ಟೇ ಕತೆ. ನೋಡಕ್ಕ, ನೀನ್ ಆಲ್ರೆಡಿ ಸಮುದ್ರ ಕೇಳ್ದಿದ್ಯಾ. ಈಗ ಅಲೆಗಳಿಗೆ ಹೆದರ್ಕೊಂಡು ಕೂತ್ರೆ ಆಗಲ್ಲ. ನಿನ್ನ ಆಸೆ ನೆರವೇರ್ಬೇಕು, ನೀನ್ ಖುಷಿಯಾಗಿರ್ಬೇಕು ಅಂದ್ರೆ ಈಗ್ಲೇ ಹೋಗಿ ಅಮ್ಮ ಅಪ್ಪನ ಹತ್ರ ಎಲ್ಲ ವಿಷಯ ಹೇಳು. ಇಲ್ಲ ಅಂದ್ರೆ ನಾನ್ ಪಡ್ಕೊಂಡ್ ಬಂದಿದ್ದೆ ಇಷ್ಟು ಅನ್ಕೊಂಡು ಅಮ್ಮ ಅಪ್ಪ ತೋರ್ಸಿದ್ ಹುಡುಗನೆ ಮದ್ವೆ ಆಗು. ಹಾ ಸರಿ, ಓಕೆ. ಅದಕ್ಕೆ ನೀವ್ ಇಲ್ಲಿದ್ದೀರಾ? ಅದಿತಿ, ನಿನ್ 100 ವರ್ಷ ಆಯಸ್ ಕಣೆ, ನಿನ್ ಬಗ್ಗೆನ ಯೋಚನೆ ಮಾಡ್ತಾ ಇದ್ದೆ. ಹೌದು, ಯಾಕೆ ಡಲ್ ಆಗಿದೆ? ಏನಾಯ್ತು? ನಾನೇನಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಿದೆ. ಅದಕ್ಕೆ ಅಂದ್ರೆ ನಾಳೆ ನನ್ನ ನೋಡೋಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಏನ್ ಹೇಳ್ತಾ ಇದೀಯ ಅದಿತಿ?
ತಮಾಷೆ ಮಾಡ್ತೀರಾ ತಾನೇ? ನಾನು ಯಾಕೆ ಅದಕ್ಕೆ ತಮಾಷೆ ಮಾಡಲಿ? ನಿನ್ನೆ ಮದುವೆ ವಿಷಯದಲ್ಲಿ ನಂಗೂ ಅಮ್ಮಂಗೂ ಮಾತುಕತೆ ನಡೀತು. ಅದಕ್ಕೆ ನಾನು ಮದುವೆ ಆಗಲ್ಲ ಅಂತ ಹೇಳಿದಕ್ಕೆ ಅಮ್ಮ ಅಲ್ಲೇ ತಲೆ ಸುತ್ತಬಿತ್ತು ಹೋದ್ರು. ಆಮೇಲೆ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ವೇದನ್ ಬಾಬನ್ ಕಾಲ್ ಮಾಡ್ದೆ. ಆಮೇಲೆ ಅವರು ಡಾಕ್ಟರ್ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಮಾಡಿಸಿದ್ಮೇಲೆ ಅಮ್ಮ ಎಚ್ಚರ ಆಗಿತ್ತು. ಹೌದೇನೆ? ಇಷ್ಟೆಲ್ಲ ಆಯ್ತಾ? ಹಾ, ಅದಕ್ಕೆ ಬಾಬಾ ಅಮ್ಮನ ಹತ್ರ ಯಾಕೆ ಏನಾಯ್ತು, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಅಮ್ಮ ಇರೋ ವಿಷಯನೆಲ್ಲ ಹೇಳ್ಬಿಟ್ರು. ಅದಕ್ಕೆ ಬಾಬಾ ನನ್ನ ಹತ್ರ ಯಾಕೆ ಏನು ಅಂತೆಲ್ಲ ಕೇಳ್ತಿದ್ರು. ಅದಕ್ಕೆ ಸರಿ, ನೀನೇನ್ ಹೇಳ್ದೆ? ಸದ್ಯಕ್ಕೆ ನಂಗೆ ಮದುವೆ ಬೇಡ ಅಂತ ಹೇಳ್ದೆ. ಅದಕ್ಕೆ ಬಾಬಾ ನೀನು ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಅಂತ